Twinkle, twinkle, little star, Manoja is the superstar. Up above the world so high, let's roll it in the sky. 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 Mummy, 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 what happened, mummy? What happened, mummy? Rolling in the sky, Mummy, mummy, please, mummy. Why you beating, mummy? Why you beating, mummy? What happened, mummy? ಅಯ್ಯೋ ಮಮ್ಮಿ ಮಮ್ಮಿ ಅಯ್ಯೋ ನಿದ್ದೆಲ್ಲೋ ಬೆಳಗ್ಗೆ ಇಸ್ನ ಜಪ ಮಾಡ್ತಿದ್ದೀನೋ ಅಯೋಗ್ಯ ಅಯೋಗ್ಯ. ಯಾರಮ್ಮ? ನಾಟಕ ಮಾಡ್ಬೇಡ. ಯಾಕೋ ಅವ್ರ ಓಣಿ ಹೆಸರು ಹೇಳ್ತಿದೆ. ನಿದ್ದೆಲ್ ಗೊತ್ತಿಲ್ಲದೆ ಹೇಳ್ಕೊಂಡಿರ್ಬೋದಮ್ಮ. ನಿದ್ದೆಲಾದ್ರೂ ಇರು ಗೊದ್ದೆಲಾದ್ರೂ ಬಿದ್ದಿರು, ಈ ಜನ್ಮದಲ್ಲಿ ಅವ್ಳ ಹೆಸರು ನಿನ್ ಬಾಯಲ್ಲಿ ಬರ್ಬಾರ್ದು ಅಂತ ಹೇಳಿಲ್ವಾ? ಅದ್ ಏನು ಮಮ್ಮಿ, ಮಾರ್ನಿಂಗ್ ಆದ್ರೆ ಅವಳು ನೆನಪೇ ಆಗಲ್ಲ. ನೈಟ್ ಆದ್ರೆ ಸಾಕು ಚಿನ್ನು ಬಂದು ಹೆಗ್ಲ ಮೇಲೆ ಬಿದ್ದೋಗ್ಬಿಡ್ತಾಳೆ. ಚಿನ್ನು ಚಿನ್ನು ನವಳು ಚಿನ್ನು ಚಿನ್ನು ಅವಳು ಅದೇ ಅಯ್ಯೋ ಅದೇ ಮಮ್ಮಿ, ಅವಳ ಹೆಸರು ಜಾಬ್ಸ್ ಕೂತಿರೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವಳ ನೆನಪು ನಿನ್ ಮನ್ಸಲ್ಲಿ ಇರೋದಕ್ಕೇನೆ ಅವಳ ಹೆಸರು ನಿನ್ ಬಾಯಲ್ಲಿ ಬಂದಿರೋದು. ಅಯ್ಯೋ ಮನೋಜ, ನೀನ್ ಬದ್ಲಾಗದೇ ಇಲ್ವೇನೋ? ಆಯ್ತು, ಅವಳ ಬಗ್ಗೆ ಇನ್ಮೇಲೆ ನಾನು ಯೋಚನೆ ಮಾಡಲ್ಲಮ್ಮ. ನಿನ್ ಮೇಲೆ ನಾಳೆ ನನ್ ನಂಬು. ಅವಳು ಆಗಾಗ ಬಂದು ನಿನ್ನ ನೋಡ್ತಿರೋದಕ್ಕೆ ತಾನೆ ಅವಳ ನೆನಪು ನಿನಗ್ ಬರ್ತಿರೋದು. ಅವಳ ಇನ್ಮೇಲೆ ನಿನ್ನ ನೋಡಕ್ ಬರ್ಲೇಬಾರ್ದು. ಇನ್ ಯಾವತ್ತು ನೀನು ಅವಳನ್ನ ನೋಡ್ಲೇಬಾರ್ದು. ನಾನೇನು ಅವಳು ಹುಡ್ಕೊಂಡು ಹೋಗಿಲ್ಲ ಮಮ್ಮಿ, ಬಿಸ್ನೆಸ್ ಸಿಕ್ಕಿದ್ದು ಅವಳಿಂದ ಅಲ್ವಾ, ಅದಕ್ಕೆ ಅದ್ರ ನೆಪ ಇಟ್ಕೊಂಡು ಆಗಾಗ ಶೋರೂಮ್ ಬಂದು ಹೋಗ್ತಿರ್ತಾಳೆ. ಅವಳು ತಂದು ಕೊಟ್ಟಿರೋ ಬಿಸ್ನೆಸ್ ಇಂದ ಎಷ್ಟು ಸಾಲ ಮಾಡಿದ್ಯಾ? ಅದರಿಂದ ನಿನಗೆಷ್ಟೋ ಲಾಭ ಬಂದಿದೆ? ಇನ್ನು ಲಾಭ ಏನು ಬಂದಿಲ್ಲ ಮಮ್ಮಿ, ಅದನ್ನ ಮುಗಿಸೋದ್ರೇನೆ ಲಾಭ ಬರೋದು, ಅದಕ್ಕೆ ಸಾಲ ಮಾಡಿದೀನಿ. ಸರಿ, ಎಷ್ಟು ಸಾಲ ಮಾಡಿದ್ಯಾ? ಏನೋ ಎಲ್ಲ ಒಂದು ಅಂದಾಜಲ್ಲಿ ಒಂದು 7 ಲಕ್ಷ ಇರ್ಬೋದು. ಅಂದಾಜಲ್ಲಿ? ಯಾಕೆ ಅದ್ ಎಷ್ಟು ಅಂತ ಕರೆಕ್ಟ್ ಆಗಿದ್ದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಲ್ವೇನೋ ನೀನು? ದಿನೇ ದಿನೇ ಬಡ್ಡಿ ಜಾಸ್ತಿ ಆಗ್ತಾನೆ ಇರುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಐ ಹ್ಯಾವ್ ಟು ಟಾಕ್ ಟು ಮೈ ಆಡಿಟರ್. ಸರಿ, ಮೊದ್ಲು ಇದಕ್ಕೊಂದ್ ದಾರಿ ಮಾಡ್ಬೇಕು. ನಾನು ಆ ವಿಶಾಲ ಕ್ಷೇತ್ರ ಮಾತಾಡಿ ನಿನ್ಗೊಂದ್ 7 ಲಕ್ಷ ರೂಪಾಯಿ ಸಾಲ ಕೊಡಿಸ್ತೀನಿ. ಆ ದುಡ್ಡನ್ನ ತಗೊಂಡೋಗಿ ಅವಳ ಮುಖಕ್ಕೆ ಬಿಸಾಕು. ಅವಳು ನೀನಿರೋ ಕಡೆ ಆಗಿ ಶೋರೂಮ್ ಕಡೆ ಹಾಕಿ ತಲೆನೇ ಹಾಕ್ಬಾರ್ದು. ಅದನ್ನ ಹೇಳ್ಬಿಡ ಅವಳಿಗೆ, ಗೊತ್ತಾಯ್ತಾ? ಓಕೆ ಮಮ್ಮಿ. ಹಾಗೆ ಇನ್ನೊಂದ್ ವಿಷಯ, ನಾನು ಆ ವಿಶಾಲ ಕ್ಷೇತ್ರ ಸಾಲ ತಗೊಂಡಿದ್ದು ಈ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಸರಿ ಮಮ್ಮಿ, ಆಯ್ತು. ಸರಿ, ಅವಳ ಬಗ್ಗೆ ಯೋಚನೆ ಮಾಡದೆ ಮಲ್ಕೋ. ಯಾವತ್ತು ಕನ್ಸಲ್ಲೂ ಅವಳ ಹೆಸರು ನಿನ್ ಬಾಯಲ್ಲಿ ಬರ್ಬಾರ್ದು. ಬರಲ್ಲ ಮಮ್ಮಿ, ನೀನು ಹೋಗು. ಬರಲ್ಲ ಅಂತ ಹೇಳಿದ್ರೆ ಹೋಗು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಬರಲ್ಲ, ಅಮ್ಮ ಹೇಳಿದಾರಲ್ಲ ದುಡ್ಡು ಕೊಡಿಸ್ತೀನಿ, ಬರಲ್ಲ. ಮನೋಜ ಇಸ್ ದ ಸೂಪರ್ ಸ್ಟಾರ್. ಯಾಕೆ ಇನ್ನು ಮಲ್ಗಿಲ್ವಾ ನೀವು? ನೀನು ಮಂಚದಿಂದ ಇಳಿದಾಗ್ಲೇ ನಾನು ಎದ್ದೆ. ಏನು ಮನೋಜನ್ ರೂಮ್ ಹೋಗಿ ನಿಂತ್ಕೊಂಡಿದ್ದು ನಾನ್ ನೋಡ್ದೆ, ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಿದ್ದು ನಾನ್ ನೋಡ್ದೆ. ನೀನ್ ಇಲ್ಲಿ ಬಂದು ಮಲ್ಕೊಂಡೆ, ಆಮೇಲೆ ಸಕ್ರೆ ಇಲ್ಲಿಂದ ಹೋಗಿ ಅವ್ರ ರೂಮ್ಗೆ ಹೋಗಿದ್ದು ನಾನ್ ನೋಡ್ದೆ. ಇವಾಗ ಹೇಳು, ಆ ಪೆಂಗೆ ಸಕ್ರೆ ಏನ್ ಪ್ಲಾನ್ ಮಾಡಿದಾರೆ? ಅದು ರೀ ಕನ್ಫರ್ಮ್ ಏನೋ ದೊಡ್ಡ ವಿಷಯಕ್ಕೆ ಕೈ ಹಾಕಿದಾರೆ. ಏನಂತ ಹೇಳು? ಏನಿಲ್ಲ, ನಿಮ್ ಅಣ್ಣನ್ ಸಾಲ ತೀರ್ಸೋದಕ್ಕೆ ಅತ್ತೆ ಬೇರೆ ಕಡೆ ಸಾಲ ಕೊಡ್ತೀನಿ ಅಂತ ಹೇಳಿದಾರೆ. ಎಷ್ಟಂತ ಸಾಲ? 7 ಲಕ್ಷ ರೀ. 7 ಲಕ್ಷನ? ಅವ್ವ, ಅದನ್ನ ನಂಬ್ಕೊಂಡು ಅಷ್ಟೊಂದು ದುಡ್ಡನ್ನ ಎದೆ ಮೇಲೆ ಸುರಿತಾರಂತ ವರ್ಗ ಯಾವ್ದೇ? 100 ಬ್ಯಾಂಕ್ ಇದೆ ರೀ, ಆದ್ರೆ ಇವರು ಶೋರೂಮ್ ಹೆಸರು ಮೇಲೆ ಸಾಲ ಮಾಡ್ತಾನೆ ಇದಾರೆ. ಹಂಗ? ಸರಿ, ಅವನ್ ಬಿಡು, ಶೋರೂಮ್ ಇದೆ. ಸಕ್ಕರೆಗೆ ಕೊಡ್ತಾರ ದುಡ್ಡು? ಬೇರೆ ಇನ್ಯಾವಿ ಆ ವಿಶಾಲ ಕ್ಷೇತ್ರ ತಗೋತಾರಂತೆ. ಇವನ ಧೈರ್ಯಕ್ಕೆ ಕಾರಣ ಆ ಹೆಂಗ್ಸು. ಆಕೆ ಸರಿ ಇಲ್ಲ ರೀ, ಆಕೆ ಹತ್ರ ದುಡ್ಡು ತಗೊಂಡ್ರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಅದ್ ನನಗ್ ಗೊತ್ತು ಕಣೆ, ಆದ್ರೆ ಸಕ್ಕರೆಗೆ ಮಾತನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ವಲ್ಲ. ಹೇಯ್, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ ಹೋಗಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದಾನೆ ಅವ್ರು ಮಾಡೋದು. ಮತ್ತೀಗೇನ್ರಿ ಮಾಡೋದು? ಆ ವಿಶಾಲಾಕ್ಷಿ ಕೈಲಿ ಅತ್ತೆ ಸಿಗಾಕೋತಾರೆ. ಆ ಪೆಂಗಿನ ವಿಷಯದಲ್ಲಿ ಅಪ್ಪ ಹೇಳಿದನ್ನೇ ಸಕ್ಕರೆ ಕೇಳಿಲ್ಲ, ಇನ್ ನಮ್ಮ ಕೇಳ್ಬಿಡ್ತಾರ. ನೀನ್ ಟೆನ್ಷನ್ ಆಗ್ಬಿಡ್ವೆ, ಏನಾದ್ರೆ ಆದ್ರೆ ನಾವು ನೋಡ್ಕೊಳೋಣ. ಮಲ್ಕೋಬಾ, ಮಲ್ಗೋ. ಈ ಡೆಮೋನ್ ಎಲ್ಲ ಚೇಂಜ್ ಮಾಡಕ್ ಹೇಳಿದಾರೆ ಬಾಸು. ಪ್ರಾಡಕ್ಟ್ ಎಲ್ಲ ಬೇರೆ ಆರ್ಡರ್ ಮಾಡೋದಕ್ಕೆ ಹೇಳಿದಾರೆ. ಕರ್ಕೊಂಡಿದ್ದು ಅಲ್ಲಿ ನೋಡು, ರೋಹಿಣಿ ಬರ್ತಾ ಇದಾರೆ. ಬಾಸು ಸ್ಟ್ರಿಕ್ಟ್ ಆಗಿ ಅವ್ರನ್ನ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ನಿಂತ್ಕೊಳ್ಳಿ. ನೀವು ಒಳಗಡೆ ಬರೋ ಆಗಿಲ್ಲ. ಯಾಕೆ? ಅದು ಹಾಗೇನೆ, ಹೊರಗಡೆ ಹೋಗಿ ಮೊದ್ಲು. ನಾನು ಬಂದ್ರೆ ಬಾಗ್ಲು ತೆಗ್ದು ಸಲ್ಯೂಟ್ ಹೊಡೆದು ವೆಲ್ಕಮ್ ಮಾಡ್ಬೇಕಾಗಿರೋ ಕೆಲ್ಸದವ್ರು ನೀವು. ಓನರ್ ನನ್ನನ್ನೇ ಒಳಗಡೆ ಬಿಡ್ಬಾರ್ದು ಅಂತ ಹೇಳ್ತೀರಾ? ಅಷ್ಟು ಧೈರ್ಯ ನಿಮ್ಗೆ? ನಾನೇನಾದ್ರೂ ಜೋಕ್ ಹೇಳಿದ್ನ ನಗದಕ್ಕೆ? ಮೇಡಮ್, ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಈ ಶೋರೂಮ್ಗೆ ಓನರ್ ನಮ್ ಬಾಸ್ ಮನೋಜ್ ಅವರು. ನಾನು ಅವ್ರ ಹೆಂಡತಿ. ಇನ್ಯಾ ಸೀಮೆ ಹೆಂಡತಿ ಡೈವರ್ಸ್ ಆಗ್ತಾ ಇದೆಯಲ್ಲ? ಇನ್ನೂ ಆಗಿಲ್ವಲ್ಲ? ಇಷ್ಟರಲ್ಲೇ ಆಗತ್ತೆ, ನೀವು ಹೊರಡಿ. ನಿಮ್ಮನ್ನ ಒಳಗಡೆ ಸೇರ್ಸ್ಬಾರ್ದು ಅಂತ ಮನೋಜ್ ಅವ್ರು ಹೇಳಿದ್ದಾರೆ. ಬರೀ ಹೇಳಿಲ್ಲ,
ಆರ್ಡರ್ ಮಾಡಿದ್ದಾರೆ. ಓಹೋ, ನನ್ನನ್ನೇ ಒಳಗ್ ಬಿಡ್ಬಾರ್ದು ಅಂತ ಆರ್ಡರ್ ಮಾಡೋಷ್ಟು ದೊಡ್ಡವರಾಗ್ಬಿಟ್ಟಿದಾರಾ? ಲುಕ್, ಈ ಎಂಟೈರ್ ಶೋರೂಮ್ ನ ಸೆಟಪ್ ಮಾಡಿದ್ ನಾನು, ಅದಕ್ಕೆ ಫಂಡಿಂಗ್ ತಗೊಂಡ್ಬಂದಿದ್ ನಾನು, ಕ್ಲೈಂಟ್ ನ ಕರ್ಕೊಂಡ್ ಬಂದಿದ್ ನಾನು, ಬಿಸ್ನೆಸ್ ನ ರನ್ ಮಾಡ್ತಾ ಇರೋದ್ ನಾನು. ಮೇಡಮ್ ಸುಮ್ನೆ ಸುತ್ತಿ ಹೊಡಿದೆ, ಹೊರಡಿ ಮೇಡಮ್. ನನ್ನ ಹೋಗು ಅಂತ ಹೇಳೋದಕ್ಕೆ ನೀನೇ ನಾವ್ ಸಂಬಳ ಕೊಟ್ರೆ ತಗೊಳ್ಳೋ ಆಫ್ಟರ್ ಆಲ್ ಕೆಲ್ಸದವಳು ನೀನು. ನನ್ನೇ ಗೆದಾದಂತ್ಯ ಒಯ್ತಾ ಇರಿ ಹಿಂದಕ್ಕೆ. ನಾನ್ ಮನೋಜ್ ಹತ್ರನೇ ಮಾತಾಡ್ಕೊಂತೀನಿ. ರೋಹಿಣಿ ಅವರೇ, ಸುಮ್ನೆ ಗಲಾಟೆ ಮಾಡ್ಬಿಡಿ. ಬಾಸ್ ನಿಮ್ನ ಬ್ಯಾನ್ ಮಾಡಿದ್ದಾರೆ, ಹೊರಡಿ ಇಲ್ಲಿಂದ. ಏನ್ ಮಾಡ್ತಾ ಇದೀರಾ? ಶೋರೂಮ್ ಬಂದ್ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತು. ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸಲ್ಲಿ ನಿನ್ನ ಜೈಲು ಕಳಿಸ್. ಅಯ್ಯೋ ರೋಹಿಣಿ ಅವರೇ, ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಮನೋಜ್ ಅವ್ರು ಹೇಳಿದ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅಷ್ಟೇ. ನಾನು ಹೇಳಿದ್ದನ್ನ ಪಾಲನೆ ಮಾಡ್ಬೇಕು, ಹೀಗೆಲ್ಲ ಅಡ್ಡ ಬಾರ್ಬಾರ್ದು ಅಷ್ಟೇ. ಜಗಳ ಆಗಿರೋದು ನನ್ಗೂ ಮನೋಜ್ಗೂ, ನಾವ್ ಅದನ್ನ ಸಾಲ್ವ್ ಮಾಡ್ಕೊಂತೀವಿ. ನಿಮ್ದೇನ್ರಿ ಮಧ್ಯದಲ್ಲಿ ಉಪ್ಪು ಹುಳಿ ಕಾಳ? ಗೋ ಬ್ಯಾಕ್. ಬಾಸ್ ನಾವೇನೇ ಹೇಳಿದ್ರು ಇವ್ರು ಇವಳನ್ನ ಒಳಗಡೆ ಬಿಡಬಾರ್ದು ಹೇಳಿರ್ಲಿವ ನಿಮ್ಗೆ? ನಾವ್ ಹೇಳ್ತಾ ಇದ್ರು ಅದನ್ನು ಕೇಳ್ದೆ, ದನದ ತರ ನುಗ್ತಾ ಇದಾರೆ ಬಾಸ್. ನನ್ ಮೇಲೆ ಅರೆಸ್ಟ್ಮೆಂಟ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸಿದ್ರು ಬ್ರೋ. ಅವ್ರನ್ ಬಿಡಿ, ನೀವ್ ಯಾಕೆ ವಿಚಿತ್ರವಾಗಿ ಆಡ್ತಿದ್ದೀರಾ? ನಿಮ್ಮಮ್ಮ ಏನಾದ್ರು ಹೊಸದ ಕಂಡೀಷನ್ಗಳನ್ನ ಹಾಕಿದಾರ ನಿಮಗೆ? ಯಾರು ಯಾವ ಕಂಡೀಷನ್ ಹಾಕಿಲ್ಲ, ನೀ ಸಹವಾಸ ಬೇಡ ಅಂತ ದೂರ ಇದೀನಿ ಅಷ್ಟೇ. ಅವತ್ತು ಓವನ್ ಅವನ್ಗೆ ದುಡ್ಡು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ ಮೊಬೈಲ್ ಇಂದಾನೇ ಆ ಮೇಕೆ ಮಂಜುನಿಗೆ ದುಡ್ಡು ಕಳಿಸಿದ್ಯಲ್ಲ ನೀನು. ನಾನಾ? ಅಯ್ಯೋ, ಗಾಡ್ ಪ್ರಾಮಿಸ್ ಇಲ್ಲ ಮನೋಜ್. ನಾಟಕ ಮಾಡ್ಬೇಡ. ನಾನು ಪ್ರತಿಯೊಂದನ್ನು ಚೆಕ್ ಮಾಡೇ ಮಾತಾಡ್ತಿರೋದು. ಅಲ್ಲ, ನಮ್ ಮಾತನ್ನ ಕದ್ದು ಕೇಳಿಸ್ಕೊಂಡು ನಮ್ಗೆ ಉಲ್ಟಾ ಹೊಡ್ದು ಕೋರ್ಟಲ್ಲಿ ಇನ್ಸಲ್ಟ್ ಮಾಡ್ಬಿಟ್ಟಲ್ಲ ನಮ್ಮನ್ನ ನೀನು. ಹೋಗಿ ಮೊದ್ಲು ಇಲ್ಲಿಂದ ಹೋಗೆ. ಬನ್ನಿ, ನಾನು ನೀವು ಕೂತ್ಕೊಂಡ್ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಆರಾಮಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡೋಣ. ನನ್ಗೆ ಯಾವ ಡ್ರಿಂಕ್ಸ್ ಬೇಡ. ಮೊದ್ಲಿನಿಂದ ಹೋಗು. ನಿನ್ನ ನಡುವೆ ನೀನು ಉಳ್ದಿಲ್ಲ. ಇಷ್ಟೆಲ್ಲ ಡಿವೋರ್ಸ್ ಪೇಪರ್ ನಿನ್ ಮುಖದ ಬಿಸಾಕ್ತೀನಿ. ಡಿವೋರ್ಸ್ ಹಗಲ್ಕನ್ಸ್ ಕಾಣ್ಬೇಡಿ ಮನೋಜ್. ಏನ್ ಗೊತ್ತಾ ಮನೋಜ್, ನಂದು ನಿಮ್ದು ಜನ್ಮದ ಅನುಬಂಧ. ಯಾರಿಂದನೂ ಯಾಕೆ, ಆ ದೇವ್ರಿಂದನೂ ಬೇರ್ಪಡ್ಸಕ್ ಆಗದೆ ಇರುವಂತ ಸಂಬಂಧ. ಈ ಡಿವೋರ್ಸ್ ಕಾಮಿಡಿನೆಲ್ಲ ಬಿಟ್ಟು ಕೂಲ್ ಆಗಿರಿ. ನಾನ್ ನಿಮ್ಮನ್ನ ನೋಡ್ಕೊಂತೀನಿ, ಇಬ್ರು ಹ್ಯಾಪಿ ಆಗಿರೋಣ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ಮಣ್ಣು ಮೇಡ್ ಫಾರ್ ಈಚ್ ಅದರ್ ಅಂತ ಫ್ರಾಡು. ನನ್ನ ಜೊತೆ ಬದುಕೋ ಕನ್ಸನ್ನ ಇನ್ಮೇಲೆ ಕಾಣಬೇಡ. ನನ್ ಲೈಫ್ ಅಲ್ಲಿ ನಿನ್ ಚಾಪ್ಟರ್ ಮುಗ್ದೋಯ್ತು. ಜಸ್ಟ್ ಗೆಟ್ ಔಟ್. ಯಾಕೆ ಈ ತರ ತಕ ಅಂತ ಕುಣಿತಾ ಇದ್ದೀರಾ? ನಾವು ಡೀಲ್ ಮಾಡ್ಬೇಕಾಗಿರೋ ಆರ್ಡರ್ಗಳು ತುಂಬಾ ಇದಾವೆ, ಅದನ್ನೇ ನೋಡೋಣ ಅಂತ ಬಂದೆ. ನೀನ್ ಯಾವ ಆರ್ಡರ್ ನನ್ ಬೇಕಾಗಿಲ್ಲ. ನೀನ್ ಕರ್ಕೊಂಡ್ ಬಂದ್ ಎಲ್ಲಾ ಕ್ಲೈಂಟ್ಸ್ ಅಕೌಂಟ್ ಸೆಟ್ಲ್ ಮಾಡಿ ಈ ಶೋರೂಮ್ ಇಂದ ದೂರ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನನಗೆ ನೀನು ಬೇಡ, ನಿನ್ ಬಿಸ್ನೆಸ್ ಬೇಡ. ಹೋಗ್ತಾ ಇರೋ. ಅಯ್ಯೋ, ಯಾಕಪ್ಪ ನನ್ ಗಂಡ ಹಳ್ಳೆಣ್ಣೆ ಕುಡ್ದಂಗ ಆಡ್ತಾ ಇದಾರೆ? ನಿಮಗ್ ಯಾರೋ ಮದ್ದೋಗ್ಬಿಟ್ಟಿದ್ದಾರೆ ಮನೋಜ್, ಅದಕ್ಕೆ ನೀವ್ ಹೇಗೆಗೋ ಆಡ್ತಿದ್ದೀರಾ. ಪ್ರೀತಿಯನ್ನು ಮದ್ದನ್ನ ಹಾಕಿ ಯಾಮರ್ಸಿದ್ದು ನೀನು. ಸುಮ್ನೆ ತಲೆ ತಿಂದೆ ನನ್ನ ಜೀವನದಿಂದ ಪರ್ಮನೆಂಟ್ ಹೊಟ್ಟೋಗು. ಮನೋಜ್, ದಯವಿಟ್ಟು ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಾನ್ ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ಗೋಸ್ಕರ ಮನೋಜ್, ಬಿಕಾಸ್ ಐ ಲವ್ ಯು. ನೋಡು ಬಾಯಿಲೆ ಸರಿಯಾಗಿ ಬಂದ್ಬಿಡುತ್ತೆ ನನಗೆ. ಹೆಣ್ಣು ಅನ್ನೋ ಕಾರಣಕ್ಕೆ ದಮ್ ಕಟ್ಕೊಂಡು ಸುಮ್ನೆ ಇದ್ದೀನಿ. ಐ ಸೆಡ್ ಗೆಟ್ ಔಟ್. ಮನೋಜ್, ಬೆಣ್ಣೆ ಎಷ್ಟೇ ಗಟ್ಟಿಯಾಗಿದ್ರು ಸ್ವಲ್ಪ ಬಿಸಿ ತಾಕಿದ್ರೆ ಕರ್ಗೋಗುತ್ತ. ನಿನ್ ಮನ್ಸಿನ ಹಾಗೆ ನನಗ್ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ನನ್ನ ಪರಿಶುದ್ಧವಾದ ಪ್ರೀತಿ ನಿಮ್ಮನ್ನ ಕರಗಿಸುತ್ತೆ ಅಂತ. ನಿನ್ನ ಸುಮ್ನೆ ಮಾತುಗಳಿಗೆ ಬಲಿಯಾಗೋದಕ್ಕೆ ನಾನು ಹಳೆ ಮನೋಜ ಅಲ್ಲ. ಸುಮ್ನೆ ತಲೆ ತಿನ್ಬೇಡ. ಇಲ್ಲ ಅಂದ್ರೆ ನಾನೇ ನಿನ್ ಕುತ್ತಿಗೆಗೆ ಕೈ ಹಾಕಿ. ಹಲೋ ಮಿಸ್ಟರ್ ಮನೋಜ್, ಹಲೋ. ಒಂದು ಮಾತನ್ನ ಕಲ್ಲಿನ ಮೇಲೆ ಕೆತ್ತಿದಂಗೆ ನಿಮ್ ಮನ್ಸಲ್ಲಿ ಕೆತ್ಕೊಂಬಿಡಿ. ನಿಮ್ಮನ್ನ ನನ್ನಿಂದ ದೂರ ಮಾಡಕ್ಕೆ ಯಾರಿಗೂ ಆಗಲ್ಲ, ನಾನು ಬಿಡೋದೂ ಇಲ್ಲ. ನೀಗ್ ಯಾವಾಗಿದ್ರು ನನ್ನೋರು, ನನಗ್ ಮಾತ್ರ ಸೇರ್ದೋರು, ನನಗ್ ಮಾತ್ರನೇ ಸ್ವಂತ. ಹಾಯ್ ಮನೋಜ್, ಸಿನ್ಸ್ ದ ಪೆಂಡಿಂಗ್ಸ್ ಆರ್ ಓವರ್ ಡ್ಯೂ, we request you to pay the bill as soon as possible and the mode of payment should transact online through. ಇದು ನನ್ ಪರ್ಸನಲ್ ಲೆಟರ್. ಟೈಪ್ ಮಾಡಿ ತಗೊಂಡ್ ಬನ್ನಿ, ಆಮೇಲೆ ಸೈನ್ ಮಾಡ್ತೀನಿ. ಸರಿ ತರ. ರೀ ವೆಂಕಟೇಶ್, ಏನ್ರಿ ತಂದಿರೋದ್ ನೀವು? ಮೇಡಮ್ ಕಲ್ತು ಚಿದ್ದಾಗಿದೆ. ಇಷ್ಟ ದಿನ ಈಗಿರ್ಲಿಲ್ವಲ್ಲ? ಸರಿ ಮೇಡಮ್, ಬೇರೆ ಮಾಡ್ಕೋಬಹುದು. ಮಂಜು, ಆತರ ಇಲ್ಲಿ ಉಡುಪಿ ಹೋಟೆಲ್ ಎಲ್ಲಿದೆ? ಆತರ ಇಲ್ಲ, ಗಾಂಧಿ ಬಜಾರ್ಗೆ ಹೋಗ್ಬೇಕು. ಕಾಫಿ ನಾನು ಅಲ್ಲೇ ಕುಡಿಬೇಕು. ಒಂದ್ ಕಾಫಿಗೆ ಅಷ್ಟು ದೂರ ಹೋಗ್ತೀರಾ? ಹೋಗ್ತೀರಾ ಅಲ್ಲ, ನೀನು ಬರ್ಬೇಕು. ನಾನು ಲೆಟರ್ ಕಳ್ಸ್ಬೇಕಲ್ಲ. ದಿಬಿಟ್ಟು ಅಜಯ್, ಆನ್ ಮಾಡ್ದಾನೆ, ನೀ ನನ್ ಜೊತೆ ಬಾ. ಅದು ವಾಟ್ ಅದು? ಏನಿಲ್ಲ, ಬರ್ತೀನಿ. ಕಾರ್ ಹತ್ರ ಇರ್ತೀನಿ, ಬಾ. ನೀನೇ ಡ್ರೈವ್ ಮಾಡ್ಬೇಕು. ಸರಿ. ಉಡುಪಿ ಹೋಟೆಲು, ಮೂಲೆ ಟೇಬಲ್. ಒಂದು ಕಾಫಿಗೆ 9 ಕಿಲೋಮೀಟರ್ ಪ್ರಯಾಣ. ಕಾರಲ್ಲಿ ಕಾಯ್ತಾ ಇರ್ತಾರೆ, ಹೊರಡ್ಬೋದು. ಮತ್ತೆ ಲೆಟ್ರು ಕಳಿಸ್ತೀನಿ, ಹೊರಡಪ್ಪ. ಕಸ್ತೂರಿ ನೋಡಿ, ಈ ವಿಡಿಯೋನೇ ತುಂಬಾ ಲೈಕ್ ತಗೊಂಡಿರೋದು. ಕತೆ ತುಂಬಾ ಚೆನ್ನಾಗಿತ್ತು ಕೃಷ್ಣನಾಥ್. ಇಲ್ಲ, ನೀನು ಅದನ್ನ ಹೇಳಿದೆ ಶೈಲಿ ತುಂಬಾ ಚೆನ್ನಾಗಿತ್ತು. ಏನಪ್ಪಾ, ಹೆಸರು ಕೀರ್ತಿ ಈ ವಯಸ್ಸಿನಲ್ಲಿ ಬರ್ತಿದೆ. ಅದ್ಯಾವ ಅದೃಷ್ಟನೋ ಏನೋ. ನೋಡಿ ಬಂತಲ್ಲ ಅದೃಷ್ಟ. ಅಯ್ಯೋ ಆಂಟಿ, ನನ್ ನೀನೇ ಅದೃಷ್ಟನಮ್ಮ. ದಿನ ನೀನ್ ಹೂ ತಂದು ದೇವ್ರಿಗೆ ಇಡ್ತಿದ್ಯಲ್ಲಮ್ಮ, ಅದೇ ನನ್ಗೆ ಹೆಸರು ಕೀರ್ತಿ ದುಡ್ಡು ಎಲ್ಲಾನು ಬರೋ ಹಾಗೆ ಮಾಡ್ತಾ ಇದೆ. ಅಯ್ಯೋ ಆಂಟಿ, ಅದಿನ್ ಕಲ್ಪನೆ ಅಷ್ಟೇ. ಭಗವಂತ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ಮೊದ್ಲೇ ನಿರ್ಧಾರ ಮಾಡಿರ್ತಾರೆ. ನಾವ್ ನೆಪ ಅಷ್ಟೇ. ಯಾರೋ ಮಾಡಿದ ಸಾಧನೆನ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು ಓಡಾಡೋ ಜನಗಳ ಮಧ್ಯೆ
ನೀನ್ ತುಂಬಾ ಅಪರೂಪನಮ್ಮ. ತುಂಬಾ ಹೊಗಳುಬೇಡಿ ಆಂಟಿ, ಮುಜುಗರ ಆಗುತ್ತೆ. ದೇವ್ರಿಗೆ ಅಲಂಕಾರ ಮಾಡಿ ಬರ್ತೀನಿ. ಹೌದೌದು. ನಮಸ್ಕಾರ. ಓ ನಮಸ್ಕಾರ ಅನ್ನಪೂರ್ಣ. ಬನ್ನಿ ನಾರಾಯಣ್, ಬನ್ನಿ ಬನ್ನಿ. ಕಾಶಿನ, ನಾನು ಹೇಳದ್ನಲ್ಲ ಅವತ್ತು ಜನಮಾನಸ ಪತ್ರಿಕೆಯವರು ಅಂತ, ಇವ್ರೆ. ನಮಸ್ಕಾರ ಇಬ್ರಿಗೂನು, ಕೂತ್ಕೊಳ್ಳಿ. ಬನ್ನಿ. ನೀವು ಕಾಶಿನಾಥ್ ಅಲ್ವಾ? ಹೌದೌದು. ವಿಸಿಟೆಡ್. ನಿಮ್ ಬಗ್ಗೆ ತುಂಬಾ ಹೇಳ್ತಿದ್ರು ಕಸ್ತೂರಿ ಅವರು. ಇಬ್ರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಸ್ತೂರಿ, ಭಾಷಂತಿ ಬಂದಲ್ಲ. ಯಾರೇ ಇವರು? ನೆಂಟ್ರ? ನನಗ್ ಯಾವ ನೆಂಟ್ರೆ? ಇವರು ಜನಮಾನಸ ಪತ್ರಿಕೆಯವರು, ಪ್ರೆಸ್ ಅವರು. ನಮಸ್ಕಾರ ನಮಸ್ಕಾರ. ನನ್ನ ಹೆಸರು ಸಕ್ರೆಬೈಲ್ ಶಾಂತಿ ಅಂತ. ನಮಸ್ಕಾರ. ನನ್ನ ನೋಡ್ಕೊಂಬಂದ್ರ? ಇಲ್ಲ, ಕಸ್ತೂರಿನ. ಓ ಇವಳ. ಸರಿ ಸರಿ. ಏನ್ ವಿಷಯ ಅನ್ಪೂರ್ಣ? ನಿಮ್ ವಿಡಿಯೋಸ್ಗೆ ತುಂಬಾ ಮೆಚ್ಚುಗೆ ಬರ್ತಿದೆ. ನಮ್ ಪತ್ರಿಕೆ ಇನ್ನೊಂದ್ ಬ್ರಾಂಚ್ ಹುಬ್ಬಳ್ಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಅವತ್ತು ನಿಮ್ಗೊಂದು ಅವಾರ್ಡ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಅವಾರ್ಡು ಇವಳಿಗೆ? ಹೌದು, ಅಲ್ಪ ಅವಾರ್ಡ್ ಎಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡ್ದವ್ರಿಗಲ್ಬೇಕು ಕೊಡೋದು. ಅಫ್ಕೋರ್ಸ್ ಇವ್ರು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಛೇ 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 ಛೇ. ನನ್ನ ಫ್ರೆಂಡ್ ಬಗ್ಗೆ ನಾನ್ ಹಾಗೆಲ್ಲ ಹೇಳ್ತೀನ? ಆದ್ರೆ ಈ ವಿಡಿಯೋ ಮುಂದೆ ಕುತ್ಕೊಂಡು ಕತೆ ಹೇಳೋದು ಏನ್ ಸಾಧನೆ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಇವ್ರು ಮಾಡಿರೋ ವಿಡಿಯೋಗಳು ಸಮಾಜದ ಮೇಲೆ ಅಂತ ಪರಿಣಾಮ ಬೀರಿದೈತೆ. ಈಗಿನ ಕಾಲದ ಮಕ್ಳೆಲ್ಲ ಬೆಳಗ್ಗೆ ಎದ್ದ ಕ್ಷಣ ಮೊಬೈಲು, ಇಂಗ್ಲಿಷ್ ಸಾಂಗ್ ಅಂತ ಕೇಳ್ಕೊಂಡು ತಂದೆ ತಾಯಿ ಮನ್ಸನ್ನ ನೋವು ಮಾಡ್ತಾರೆ. ಇವರು ವಿಡಿಯೋ ಎಲ್ಲ ಮಾಡಿ ಅಂತ ಮಕ್ಳು ಮನ್ಸನ್ನ ಪರಿವರ್ತನೆ ಮಾಡಿದ್ದಾರೆ. ಆ ಸಾಧನೆನೇ ಅಲ್ವಾ ಅತ್ತೆ? ಓಹೋ, ನೀನು ಇಲ್ಲೇ ಇದೆಯೋ? ಆಯ್ತು ಆಯ್ತು ಆಯ್ತು, ಸರಿ. ಇವತ್ತೆಲ್ಲ ನಾಳೆ ನಮ್ ಮೀನನು ದೊಡ್ಡ ಸಾಧನೆ ಮಾಡ್ತಾಳೆ. ಬಾಯಿದೆ ಅಂತ ಬಾಯಿಗ್ ಬಂದಂಗೆಲ್ಲ ಮಾತಾಡ್ಬಾರ್ದು ಕಣೆ ಕಸ್ತೂರಿ. ಅಲ್ಲ, ಹೂ ಕೊಟ್ಟವ್ರೆಲ್ಲ ಸಾಧನೆ ಮಾಡಿದಾರೆ ಅಂತ ಅವಾರ್ಡ್ ಕೊಡ್ತಾರೇನಿ? ಅದೊಂದ್ ಕೆಲ್ಸ, ಅದಕ್ಕೊಂದ್ ಅವಾರ್ಡ್ ಬೇರೆ. ನೀನ್ ಒಳ್ಳೆ ಚೆನ್ನಾಗಿ ಹೇಳ್ದೆ. ಯಾಕೆ ಶಾಂತಿ, ಅದು ಒಳ್ಳೆ ಕೆಲ್ಸ ಅಲ್ವಾ? ಬೋಲೇ ಕೆಲ್ಸ ಬಿಡಮ್ಮ. ಮಾಡೋ ಕೆಲ್ಸದಲ್ಲಿ ದೇವ್ರನ್ನ ನೋಡ್ಬೇಕು. ಇನ್ನ ದೇವ್ರ ಕೆಲ್ಸ ಮಾಡ್ಬೇಕಾರೆ ಶ್ರದ್ಧೆ ಭಕ್ತಿ ಏನ್ ಕಡಿಮೆನಾ? ನೋಡ್ತಾರು, ನೀನ ಒಳ್ಳೆ ಹೆಸರು ಮಾಡ್ತಾಳೆ. ಅಮ್ಮ, ನಿನ್ ವಾಯಿ ಬೋಲೇ ಸುಳ್ಳು ಹೇಳುತ್ತೆ, ಆದ್ರೆ ನನ್ ಕಿವಿ ತುಂಬಾ ಕ್ಲೀನ್ ಆಗಿದೆ. ಬರೀ ಸತ್ಯ ಮಾತ್ರ ಒಳಗ್ ಬಿಟ್ಕೊಳ್ಳೋದು. ಹಾಗೆಲ್ಲ ಯಾಕೆ ಹೇಳ್ತೀರಾ? ಯಾವ ಕೆಲ್ಸನೂ ಏನ್ ಕಮ್ಮಿ ಅಲ್ಲ. ಕಸ್ತೂರಿ ನಾವ್ ಇದನ್ನಕ್ಕೆ ಬಂದಿದ್ದು. ಮುಂದಿನ ವಾರ ಫೋನ್ ಮಾಡಿ ಡೇ ಟು ಟೈಮ್ ಹೇಳ್ತೀವಿ. ಮಿಸ್ ಮಾಡ್ದಲ್ಲೇ ಬರ್ಬೇಕು. ನಿಮಗೇನೋ ಕತ್ತರಿಸೋದು ಅಣ್ಸೋದು ಕೆಲ್ಸ ಏನು ಇಲ್ವೋ? ಓ, ಎಡಿಟಿಂಗ್. ಅದೇ ಅದೇ. ಇದೆ. ಕಸ್ತೂರಿ, ಒಳಗಡೆ ತುಂಬಾ ಕೆಲಸ ಇದೆ, ನಾನ್ ಬರ್ತೀನಿ. ಅಲ್ವೇ ಕಸ್ತೂರಿ? ಇವಳು ನನ್ ಫ್ರೆಂಡ್ ಸಕ್ರೆಬೈಲ್ ಶಾಂತಿ ನಾಟ್ಯ ಹೇಳ್ಕೊಡ್ತಾಳೆ, ಯೋಗ ಹೇಳ್ಕೊಡ್ತಾರೆ ಅಂತ ನೀನ್ ಯಾಕೆ ಅವ್ರು ಹೇಳಿಲ್ಲ? ನನ್ನ ಬಗ್ಗೆ ಯಾಕೆ ಶಿಫಾರಿಸ್ ಮಾಡಿಲ್ಲ ನೀನು? ಹೆಸರು ಹೇಳ್ಕೊಡೋ ಹಾಗಿರ್ಬಾರ್ದು ಶಾಂತಿ, ಹೇಳೋ ಹಾಗಿರ್ಬೇಕು. 4 ಜನ ತಾನಾಗೆ ಮಾತಾಡೋ ಹಾಗಾದ್ರೇನೆ ಸಾಧನೆ. ಈ ನನ್ಲಿಗೆ ಅಂತ ಹೆಸರಿದ್ಯಾ? ನನಗಿಂತ ದೊಡ್ಡ ಹೆಸರಿದೆ. ಏನಿಲ್ಲ, ನಿನ್ನ ಹೆಸರು ಕಸ್ತೂರಿ 3 ಅಕ್ಷರ, ಅವಳ ಹೆಸರು ಮೀನಾ 2 ಅಕ್ಷರ. ಹಂಗ್ ನೋಡಿದ್ರೆ ಸಕ್ರೆಬೈಲ್ ಶಾಂತಿ 6 ಅಕ್ಷರ. ನೊಂದೇ ದೊಡ್ಡ ಹೆಸರು. ಹೂ ಅಸೆ, ನಮ್ ಮನೇಲಿ 5 ಅಕ್ಷರ 5 ಡಿಗ್ರಿ 2 ದೊಡ್ಡದು. ನಾನ್ ಬರ್ತೀನಂಟಿ. ನಂಗ್ಲಿಂತಂದು ನನ್ನೇ ಅನುಗಿಸ್ತಾಳಲ್ಲ. ಕಸ್ತೂರಿ, ಕಾಫಿ ಗಿಫಿ ಕೊಡಲ್ವೇನೆ? ಕೊಡ್ತೀನಿ ಕಡೆ, ತರ್ತೀನಿರು. ಏನಮ್ಮ ಮೀನಾ, ಹೇಗ್ ನಡೀತಿದೆ? ನಾನ್ ನಿನಗೆ ಅಯ್ಯೋ ಪಾಪ ಅಂತ ಬಿಟ್ಕೊಟ್ಟ ಆ ನಿನ್ನ ಹೂವಿನ ಅಂಗಡಿ. ನೀವ್ ಕೈಲಾದ ಸೋತು ನಾನ್ ಗೆದ್ದಿರೋ ಹೂವಿನ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿದೆ. ನಾನಿನ್ ಬರ್ತೀನಿ. ಕೀಚಾ, ಬನ್ನಿ ವಿಶಾಲ್ ಅವ್ರೆ, ಕೂತ್ಕೊಳ್ಳಿ. ನಮಸ್ಕಾರ. ಏನಾದ್ರು ಮುಖ್ಯವಾದ ಮಾತಾಡೋದಿತ್ತೇನೆ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಂತ ಮುಖ್ಯವಾದ ವಿಷಯ ಇದ್ದಾಗ್ಲೇ ಅಲ್ವಾ ಇವ್ರು ಬರೋದು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಮ್ಮ. ಕಾಶಿನತ್ತು ಕತೆ ಬರೀತಾ ಇರ್ತಾರೆ, ನಾನು ಹೋಗಿ ನೋಡ್ತೀನಿ. ನೋಡಿದ್ರ ಅವ್ಳಿಗೆ ಎಷ್ಟು ಕೊಬ್ಬು ಅಂತ. ಇವಳನ್ನ ಏನು ಮಾಡಕ್ ಆಗ್ತಿಲ್ಲ. ಇವಳನ್ನ ಅಷ್ಟೇ ಅಲ್ಲ, ನಮ್ ಮನೇಲಿರೋರ್ನು ಏನು ಮಾಡಕ್ ಆಗ್ತಿಲ್ಲ. ಅಲ್ಲ, ಏನಾಗಿದೆ ನಮ್ ಜಾತಕಕ್ಕೆ ಅಂತ? ಯಾರ ಬಗ್ಗೆ ಹೇಳ್ತಿದ್ದೀರಾ ಟೀಚರ್? ಇನ್ಯಾರ ಬಗ್ಗೆ? ರೋಹಿಣಿ ಬಗ್ಗೆನೆ. ಅವಳನ್ನ ನನ್ನ ಮಗನ್ ಜೀವನದಿಂದ ಪರ್ಮನೆಂಟ್ ಆಗಿ ಓಡಿಸ್ಬೇಕು. ಅದಕ್ಕೆ ಸ್ವಲ್ಪ ದುಡ್ಡು ಬೇಕು. ದುಡ್ಡ? ನನ್ನ ಮಗ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದಾನೆ. ಆದ್ರೆ ಆರ್ಡರ್ ಏನೋ ಸಿಕ್ಕಿದೆ. ಅದ್ರ ನೆಪದಲ್ಲಿ ರೋಹಿಣಿ ಆಗಾಗ ನನ್ ಮಗನ್ ನೋಡಕ್ಕೆ ಶೋರೂಮ್ ಬರ್ತಿದ್ದಾಳೆ. ಅವಳನ್ನ ತೊಲಗಿಸ್ಬೇಕು, ಅದಕ್ಕೆ ಆ ಸಾಲನ ತೀರ್ಸ್ಬೇಕು. ಮನೋಜ, ಏನೇ ಆದ್ರೂ ನಿನ್ ಕೈಲಿ? ಅಪ್ಪ, ಅದು ಬಿಸ್ನೆಸ್ ವಿಷಯವಾಗಿ ಒಂದು ಹೊಸ ಅಕೌಂಟ್ ಓಪನ್ ಮಾಡ್ಬೇಕು. ನಿಮ್ ಸೈನ್ ಬೇಕಾಗಿತ್ತು. ನನ್ ಸೈನ್ ಯಾಕೋ? ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ವಿಷಯ ಇದೆ ಅಪ್ಪನೇ. ಇಷ್ಟು ದಿನ ಸಕ್ಕರೆಗೆ ಸೈನ್ ಮಾಡಿಸ್ಕೋತಾ ಇದ್ದ. ನಾನೇ ಹೇಳಿದ್ದು ಈ ಸಲ ನಾನ್ ಬೇಡ, ನೀವ್ ಅಪ್ಪನ ಕೈ ಸೈನ್ ಹಾಕ್ಸ್ಕೊಳಪ್ಪ ಅಂತ. ಕೊಡೆಯ ಆಯ್ತು. ಇದು ಬುಸ್ ಬುಸ್ ನಾಗಪ್ಪ, ನೇನು ಉಸ್ ಉಸ್ಸಾರಾಗೆ ಇರು.